ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಬಟ್ ಕತಾರಲ್ಲಿ ರೈಟ್ ನಾವು ವಾರ ಆಗ್ತಿದೆ. ಆ, ಬಿಡಿ ಆ ವಿಷಯ. ಇವಾಗ ಇವತ್ತಿನ ವ್ಲಾಗ್ ಏನಂದ್ರೆ ನನ್ನ ಕಾರ್ ರಿವೀಲ್ ವ್ಲಾಗ್. ತುಂಬಾ ಜನ ಕೇಳ್ತಾ ಇದ್ರಿ ನೀವು ಯಾವ ಕಾರ್ ಯೂಸ್ ಮಾಡ್ತಿದ್ದೀರಾ ಅಂತ, ಅಂಡ್ ತುಂಬಾ ಜನ ಗೆಸ್ ಮಾಡಿದ್ರಿ ಕೂಡ ನನ್ನ ಕಾರ್ ಯಾವುದು ಅಂತ. ಅಂಡ್ ಇಟ್ಸ್ ಅಫಿಷಿಯಲಿ ರಿವೀಲಿಂಗ್ ಮೈ ಕಾರ್. ಲೆಟ್ಸ್ ಸಿ. And my car is Audi Audi A6. ಆ್ಯಕ್ಚುಲಿ ಇದು ನನ್ನ ಒಂದು ಸ್ಪೆಷಲ್, ನಮ್ಮ ನಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಅಕೇಶನ್ಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದಂಥ ಕಾರ್ ಇದು. ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಜಾನ್ವರಿ ಸೆಕೆಂಡ್ ಆರ್ ಥರ್ಡ್ ಅನಿಸುತ್ತೆ. ನಂದು ಆ ಟೈಮಲ್ಲಿ ಜಟ್ಟನ ಸೇಲ್ ಮಾಡಿದ್ದೆ. ಹೊಸ ಕಾರ್ಗೆ ಅಂತ ಹುಡುಕ್ತಾ ಇದ್ವಿ. ನಮಗೆ ಒಂದು ಗುಡ್ ನ್ಯೂಸ್ ಬರುತ್ತೆ. ಅದು ಎಕ್ಸೈಟ್ಮೆಂಟಲ್ಲಿ ನನ್ನ ಹಸ್ಬೆಂಡು ಆ ಖುಷಿಗೆ ಒಂದು ದೊಡ್ಡ ಕಾರೇ ತಗೊಳ್ಳೋಣ ಅಂತ ಹೇಳಿ ಇದನ್ನು ಗಿಫ್ಟ್ ಮಾಡ್ತಾರೆ. ಬಟ್ ಆ ಖುಷಿ ಜಾಸ್ತಿ ದಿನ ಇರಲಿಲ್ಲ. ಅದರಿಂದ ಅಪ್ಸೆಟ್ ಆಗಿ ನಾನು ಏನು ಹೇಳ್ತಾರೆ, ಎಲ್ಲೂ ಪೋಸ್ಟ್ ಮಾಡಲಿ, ರಿವೀಲ್ ಆಗಲಿ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ದಿಸ್ ಇಸ್ ರೈಟ್ ಟೈಮ್ ಟು ರಿವೀಲ್. ಸೊ ಏನಾಯಿತು ಆವಾಗ, ಏನಕ್ಕೆ ರಿವೀಲ್ ಮಾಡಲಿಲ್ಲ, ವಾಟ್ ವಾಸ್ ದ ಪ್ರಾಬ್ಲಮ್ ಅಂತ ಇನ್ನೊಂದು ವಿಡಿಯೋಲಿ ಖಂಡಿತ ಹೇಳ್ತೀನಿ. ಓಕೆ, ಲೆಟ್ಸ್ ರಿವೀಲ್ ದಿಸ್ ಕಾರ್. ಇದು ಆಡಿ A6. ಆ್ಯಕ್ಚುಲಿ ಈ ಕಾರ್ ಬಂದು 2017 ಮಾಡಲು. ಹೊಸ ಕಾರು ಅಂತ ಅನ್ಕೋಬೇಡಿ, ಯೂಸ್ಡ್ ಕಾರು. ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ಡ್ ಕಾರೇ ಯೂಸ್ ಮಾಡ್ತಾರೆ. ಬಿಕಾಸ್ ಇಂಡಿಯಾದಲ್ಲಿ ಈ ಥರ ಕಾರ್ಗಳು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಆ್ಯಂಡ್ ಮೇಂಟೆನೆನ್ಸೂ ತುಂಬ ಜಾಸ್ತಿ ಇರುತ್ತೆ. ಸೊ ಇಲ್ಲಿರೋವರೆಗೂ ಎಲ್ಲ ಥರ ಕಾರ್ನು ಟ್ರೈ ಮಾಡಿ ಓಡಿಸಿ ಹೋಗಬೇಕು ಅನ್ನೋದು ನನ್ನ ಹಸ್ಬೆಂಡ್ದು ಏನಂತಾರೆ ಆಸೆ. ಪ್ಲಸ್ ಅದನ್ನು ನನಗೂ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಇಂಟೀರಿಯರ್ಗೆ ಹೋಗೋಕ್ಕಿಂತ ಮುಂಚೆ ಅವರು ನನಗೆ ಆಡಿ ಗಿಫ್ಟ್ ಕೊಟ್ಟಾಗ ನನ್ನ ರಿಯಾಕ್ಷನ್ ಹೆಂಗಿತ್ತು ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಸ್ಟಾಪ್ ಮಾಡು. ರಿಲಿ ಇದು ನನಗೇನ ಯಪ್ಪೋ ಹಿಂಗಿದೆ ಕಾರು, ನಾನು ಓಡಿಸ್ತೀನಿ ಆಯ್ತಾ? ಸಿರಿ ಬಕ್ರ ಮಾಡ್ತಿಲ್ಲತ್ತದೆ. ಏನು ಚಿಲ್ಲಿ ಇಷ್ಟು ಲಕ್ಸುರಿ ಆಗಿದೆ. ಸ್ಟಾರ್ಟ್ ಮಾಡು, ಸ್ಟಾರ್ಟ್ ಮಾಡು. ಏನು ಸ್ಟಾರ್ಟ್ ಮಾಡೋದು? ಬ್ರೇಕ್ ಪ್ರೆಸ್ ಮಾಡಿ ಬಟನ್ ಪ್ರೆಸ್ ಮಾಡು, ಸ್ಟಾರ್ಟ್ ಆಯ್ತು. ಬ್ರೇಕ್ ಇಟ್ಕೊಂಡು ಇದಾ ಅಲ್ಲಿ ಬಟನ್ ಐತೆ ನೋಡೋದು, ಇದೆಲ್ಲ ಇಟ್ಕೊಳ್ಳೋದು. ಅದು ಜಸ್ಟ್ ಹಂಗೆ. ಅಯ್ಯೋ ಇದಿಂದೆ ಇದಿಂದೆ. ಇಲ್ಲ, ಈ ಕಾರ್ ನಾನು ತಗೋದು, ನೀನು ಓಡಿಸ್ಕೊತಿ ಈಗ. ಇದಾ ಓಡಿಸ್ಕೊತಿ ನೀನು ಜನರಿರೋ ಕಡೆ ಕರ್ಕೊಂಡೈತೀಯ? ಇಲ್ಲ, ಈಗ ನನ್ನ ಕಾರ್ ತಗೊಂಡು ಓಡಿಸ್ಕೊಂಡು ನೀನು. ಸರಿ, ಈಗ ಸ್ಟಾರ್ಟ್ ಮಾಡು. ಆಯಿತು, ಪ್ರೆಸ್. So this is my Audi, and it is very luxurious car and there is lot of features ಇದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಎಷ್ಟು ಲಕ್ಸುರಿ ಆಗಿದೆ ಅಂತ. ಆ್ಯಂಡ್ AC ಇದೆ, ದೇರ್ ಇಸ್ ಲಾಟ್ ಆಫ್ ಆಪ್ಷನ್. ನಾನು ಇನ್ನೂ ಎಕ್ಸ್ಪ್ಲೋರೇ ಮಾಡಿಲ್ಲ. ನಿಜ ಹೇಳಬೇಕು ಅಂತಂದರೆ ಇಂಥ ಲಕ್ಸುರಿ ಕಾರ್ನ ಓಡಿಸೋದಿರಲಿ, ನನ್ನ ಲೈಫಲ್ಲಿ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹಿಂದೆ ನೋಡ್ಬೋದು ಕಾರ್ದು ಸೀಟ್ಸ್ ಎಲ್ಲ ಎಷ್ಟು ಲಕ್ಸುರಿ ಆಗಿದೆ, ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸನ್ ರೂಫ್ ಇದೆ ಮೇಲ್ಗಡೆ. ಇಲ್ಲಿ ತುಂಬ ಲೈಟ್ಸ್ ಆಪ್ಷನ್ಸ್ ಏನು ತುಂಬ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಾರು. ಅದರಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಥಿಂಗ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಕಾರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಇದು ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಆಚೆ ಬರುತ್ತೆ, ಅದು ನನಗೆ ತುಂಬ ಇಷ್ಟ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನಾನು ಕೆಲಸ ಬಿಟ್ಟೆ. ನನಗೆ ಕೆಲಸ ಬಿಟ್ಟಿದ್ದಕ್ಕಿಂತ ಜಾಸ್ತಿ ಫೀಲ್ ಆಗಿದ್ದೆ ಬಂದ್ಬಿಟ್ಟು ನಾನು ಕಾರ್ ಡ್ರೈವ್ ಮಾಡೋದನ್ನ.
ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಕನ್ಫರ್ಮ್ ಆದ ತಕ್ಷಣ ನನ್ನ ಹಸ್ಬೆಂಡನ್ನು ಕಾರ್ ಡ್ರೈವ್ ಎಲ್ಲ ಸ್ವಲ್ಪ ದಿನ ಮಾಡಬೇಡ ಅಂತೇಳಿ ರೆಸ್ಟ್ರಿಕ್ಟ್ ಮಾಡಿದ್ರು. ಸೊ ನಾನು ತುಂಬ 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 ಮಿಸ್ ಮಾಡ್ಕೊತಾ ಇದ್ದೆ ಆ ಟೈಮಲ್ಲಿ ಕಾರ್ ಡ್ರೈವು. ಆ್ಯಕ್ಚುಲಿ ನನಗೆ ಆಫೀಸಿಗೆ ಒನ್ ಸೈಡೇ 50 ಕಿಲೋಮೀಟರ್ಸ್ ಆಗ್ತಾ ಇತ್ತು. ನಾನು ಕಾರ್ ಡ್ರೈವ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ ಗೈಸ್, ಸಿಕ್ಕಾಪಟ್ಟೆ. ಲೈಕ್ ಒಂದು ಮ್ಯೂಸಿಕ್ ಹಾಕ್ಕೊಂಡ್ರೆ ಮ್ಯೂಸಿಕ್ ಸಿಸ್ಟಮು ಸಾಕೋದಾಗಿದೆ. ಮ್ಯೂಸಿಕ್ ಹಾಕ್ಕೊಂಡು ಈ ಕಡೆಯಿಂದ ಲಾಂಗ್ ಡ್ರೈವ್, ಆ ಕಡೆಯಿಂದ ಲಾಂಗ್ ಡ್ರೈವ್. ಲೈಕ್ ಹೆಂಗಿರ್ತಿತ್ತು ಈ ಡ್ರೈವಿಂಗ್ ಬಂದು ವೆರಿ ಸ್ಮೂತ್. ಲೈಕ್ ನೀವು ಫ್ಲೈಟಲ್ಲಿ ಕುತ್ಕೊಂಡಂಗೆ ಇಲ್ಲಿರೋ ರೋಡ್ಗೂ ಈ ಕಾರ್ ಕೊಡೋ ಫೀಲ್ಗೂ ಇಟ್ಸ್ ವೆರಿ ಆಸಮ್. ಸೊ ನಾನು ಈವನ್ ಕೆಲಸ ಬಿಟ್ಟರು, ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ ಇವಾಗ ಅಂದ್ರೂ ನನಗೆ ಕಾರ್ನ ಸೇಲ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ನನ್ನ ಹಸ್ಬೆಂಡ್ಗೆ ಹೇಳಿ ಕಾರ್ನ ಹಾಗೆ ಇಡ್ಸ್ಕೊಂಡಿದ್ದೀನಿ. ಹಾಗೂ ಎಲ್ಲ ಆದಮೇಲೆ ಮತ್ತೆ ನಾನು ವಾಪಸ್ ಕತಾರಿಗೆ ಬಂದು ಮತ್ತೆ ನೀವು ವರ್ಕ್ಗೆ ಏನಾದರೂ ಜಾಯ್ನ್ ಆದರೆ ಆ್ಯಂಡ್ ಐ ವಾಂಟ್ ಟು ಯೂಸ್ ದಿಸ್ ಕಾರ್ ಅಂತ ಹೇಳಿ ಕಾರ್ನ ಸೇಲ್ ಮಾಡೋಕ್ಕೆ ಬಿಡದೆ ಇಡ್ಸ್ಕೊಂಡಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಸದ್ಯಕ್ಕೆ ನನ್ನ ಹಸ್ಬೆಂಡು 2 ಕಾರು ಯೂಸ್ ಮಾಡ್ತಾ ಇದ್ದಾರೆ. ಅವ್ರದ್ದು ಕಾರು, ನನ್ನದು ಕಾರು ಎರಡೂ. ಕಾರು ಡಾಟ್ ಚಾಲೆಂಜರ್, ನೀವು ಆಲ್ರೆಡಿ ತುಂಬ ವಿಡಿಯೋಸಲ್ಲಿ ನೋಡಿರ್ತೀರ. ಅದ್ರ ಬಗ್ಗೆ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಸೊ ನೆಕ್ಸ್ಟು ಎಕ್ಸ್ಟೀರಿಯರ್ ನೋಡೋಣ. ಬಟ್ ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ಕತಾರಲ್ಲಿ ಮಳೆ ಬರ್ತಾ ಇದೆ. ನಾವು ಡೇ ಆಫ್ಟರ್ ಟುಮಾರೋ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಟ್ರಾವೆಲ್ಗಿಂತ ಮುಂಚೆ ನಂದು ಲಾಂಗ್ ವೆಕೇಷನ್ ಆಗುತ್ತೆ ಇಂಡಿಯಾದಲ್ಲಿ, ಮಗು ಎಲ್ಲ ಆದಮೇಲೆ ವಾಪಸ್ ಬರೋದು. ಸೊ ಅದಕ್ಕಿಂತ ಮುಂಚೆ ನನ್ನ ಕಾರ್ ರಿವೀಲ್ ವ್ಲಾಗ್ ಶೂಟ್ ಮಾಡಬೇಕು ಅಂತ ಮಳೆಯಲ್ಲೇ ಶೂಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಎಕ್ಸ್ಟೀರಿಯರ್ ಟೂರ್ ಮಾಡ್ಕೊಂಡು ಬರೋಣ ಬನ್ನಿ. ಆ್ಯಂಡ್ ದಿಸ್ ಇಸ್ ಔಟರ್ ಲುಕ್ ಆಫ್ ಮೈ ಆಡಿ. ಎಷ್ಟು ಲಕ್ಸುರಿಯಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಾ. ಆ್ಯಂಡ್ ಹೆಡ್ಲೈಟ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಾನು ತಗೊಂಡು ಆಲ್ಮೋಸ್ಟ್ 1 ಇಯರ್ ಆಯಿತು ಎಕ್ಸಾಕ್ಟಾಗಿ. 1 ಇಯರ್ ಆಗ್ತಿದೆ. ಇಲ್ಲಿವರೆಗೂ ಯಾವುದೇ ಥರ ಪ್ರಾಬ್ಲಮ್ ಕೊಟ್ಟಿಲ್ಲ. ಆ್ಯಂಡ್ ಐ ಮೀನ್ ಲವ್ ವಿತ್ ದಿಸ್ ಕಾರ್. ನಿಜವಾಗ್ಲೂ ತುಂಬ ಇಷ್ಟ ಆಗಿದೆ. ಸೇಲ್ ಮಾಡೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ಅಷ್ಟು ಇಷ್ಟ ಆಗಿದೆ. ಅದಕ್ಕೋಸ್ಕರ ಬನ್ನಿ ಇನ್ನೊಂದು ರೌಂಡ್ ಹಾಕೊಂಡು ಬರೋಣ ನಮ್ಮ ಕಾರ್ದು ಎಕ್ಸ್ಟೀರಿಯರ್. ಸೊ ಇದು ಯೂಶಲಿ 2 ಡೋರ್ಸ್ ಗಾಡಿ ಎಲ್ಲ ಇರುತ್ತೆ, ಅದಕ್ಕೆ ಮಾಮೂಲಿ 4 ಡೋರ್ಸ್ ಇದೆ. ಸೊ ಇದು ನಮ್ಮ ಬೂಟ್ ಸ್ಪೇಸ್, ಸಖತ್ ಸ್ಪೇಷಿಯಸ್ ಆಗಿದೆ. ಆ್ಯಕ್ಚುಲಿ ಒಬ್ರನ್ನ ಕಿಡ್ನಪ್ ಮಾಡಿ ಒಳಗಡೆ ಮಲಗಿಸ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಬಟ್ ಇಲ್ಲಿ ಯಾರನ್ನೂ ಕಿಡ್ನಪ್ ಮಾಡೋಂಗಿಲ್ಲ ಗೈಸ್. ಏನಾದರೂ ಅಪರೂಪಕ್ಕೆ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡಿದಾಗ ಇಲ್ಲಿ ಇಟ್ಕೊಂಡು ಬರ್ತೀವಿ. ಆ್ಯಂಡ್ ಫ್ಯೂಲ್ದು ಈ ಕಡೆ ಇದೆ. ಇಲ್ಲಿಂದ ಒಂದ್ಸಲ ನಮ್ಮದು ಕಾರ್ದು ಇಂಟೀರಿಯರ್ ನೋಡ್ಕೊಂಡು ಬನ್ನಿ ಎಷ್ಟು ಲಕ್ಸುರಿ ಆಗಿದೆ ಅಂತ. ಹಿಂದೆನೂ AC ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ. ವಿಂಡೋ ಶಟರಿಂಗ್ ಎಲ್ಲ ಬರುತ್ತೆ ಈ ಥರ. 1 ವರ್ಷ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಈ ಕಾರ್ನ ನಾನು ಓಡಿಸಿದ್ದೀನಿ. ಆ್ಯಂಡ್ ಮುಂದೆನೂ ಓಡಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಇದಾಗಿತ್ತು ನನ್ನ ಆಡಿ ಕಾರ್ ಟೂರ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಇನ್ನು ನೆಕ್ಸ್ಟ್ ಕಮಿಂಗ್ ವಿಡಿಯೋಲಿ ನನ್ನ ಹಸ್ಬೆಂಡ್ ಕಾರ್ ರಿವೀಲ್ನ ನಾನು ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನನ್ನ ಹಸ್ಬೆಂಡ್ ಕಾರ್ ರಿವೀಲ್ ಮಾಡ್ತೀನಿ. ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಟೇಕ್ ಕೇರ್.